ನಮಸ್ಕಾರ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಸೌಜನ್ಯ ಹತ್ಯೆ ಹಾಗೆ ಅತ್ಯಾಚಾರ ಪ್ರಕರಣ, ಈ ಪ್ರಕರಣದ ಬಗ್ಗೆ ಬಹುತೇಕ ಧ್ವನಿಗಳಿವೆ. ಯಾರೆಲ್ಲ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಹೋರಾಟ ಮಾಡ್ತಿದ್ದಾರೆ, ಯಾರೆಲ್ಲ ಸೌಜನ್ಯ ಹೆಸರಲ್ಲಿ ಧರ್ಮಸ್ಥಳದ ವಿರುದ್ಧವಾಗಿ ಪಿತೂರಿ ಮಾಡ್ತಿದ್ದಾರೆ ಅನ್ನೋ ಆರೋಪ ಮಾಡ್ತಿದ್ದಾರೆ, ಬಹುತೇಕ ಎಲ್ಲಾ ಧ್ವನಿಗಳಿಗೂ ಕೂಡ ರಿಪಬ್ಲಿಕ್ ಕನ್ನಡದ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಒದಗಿಸಿಕೊಟ್ಟಿದ್ದೇವೆ. ಮುಂದುವರೆದ ಭಾಗವಾಗಿ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ನ ಬಹಳ ಪ್ರಮುಖ ವ್ಯಕ್ತಿಯೋರ್ವರನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಅತಿಥಿಯಾಗಿ ನಾವು ಕರೆದಿದ್ದೇವೆ. ಸೌಜನ್ಯ ಪ್ರಕರಣದ ಟ್ರಯಲ್ ನಡೆಯುವ ಸಂದರ್ಭದಲ್ಲಿ ಸಿಐಡಿ ಡಿವೈಎಸ್ಪಿ ಆಗಿದ್ದ ರುದ್ರಮುನಿ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಾಗೆ ಎಂದಿನಂತೆ ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನನ್ನ ಮೊದಲ ಹಾಗೆ ನೇರ ಪ್ರಶ್ನೆ, ಸೌಜನ್ಯಾಳನ್ನ ಕೊಂದದ್ಯಾರು, ಅತ್ಯಾಚಾರ ಮಾಡಿದ್ಯಾರು? ತನಿಖೆಯ ಹಿನ್ನೆಲೆಯಲ್ಲಿ ಹೇಳ್ಬೇಕಂದ್ರೆ ಸೌಜನ್ಯಳನ್ನ ಕೊಂದಿದ್ದು ಮತ್ತು ಅತ್ಯಾಚಾರ ಜೊತೆಯಲ್ಲಿ ಎ ಶಾರ್ಟ್ ಕಿಡ್ನಾಪ್ ಫಾರ್ ದಿ ಸೇಮ್ ಪರ್ಪಸ್, ಎಲ್ಲವೂ ಸಹ ಯಾವುದೇ ಡೌಟ್ ಇಲ್ಲದೆ ಸಂತೋಷ್ ರಾವ್. ಈಗ ಸಂತೋಷ್ ರಾವನ್ನ ಕೋರ್ಟು ಸಾಕ್ಷ್ಯಾಧಾರಗಳ ಕೊರತೆ ಅಂತ ಹೇಳಿ ಆಚೆ ಬಿಟ್ಟ ನಂತರದಲ್ಲಿ ಆತನನ್ನ ನಿರಪರಾಧಿ, ಅಮಾಯಕ ಅಂತ ಹೇಳಿ ಕೆಲವರು ಹೇಳ್ತಾ ಇದ್ದಾರೆ. ಸೊ ನೀವು ಕೂಡ ತನಿಖೆ ಮಾಡಿರೋದ್ರಿಂದ ಈ ವಾದಕ್ಕೆ ನಿಮ್ಮ ಉತ್ತರ ಏನು? ಈ ಪ್ರಶ್ನೆಗೆ ಹಿನ್ನೆಲೆಯಾಗಿ ಇನ್ನೊಂದು ಸಣ್ಣ ಒಂದು ಇದರಿಂದ ಬರ್ತೇನೆ. ಈಗ ಒಬ್ಬ ಜಡ್ಜ್ ಇರ್ತಾರೆ, ಜಡ್ಜ್ ವಾಕ್ ಮಾಡ್ತಿರ್ತಾರೆ. ಪ್ರಾಬಲಿ ಮೈ ಅಡ್ವೊಕೇಟ್ ಫ್ರೆಂಡ್ ಮೇ ಕ್ಯಾಚ್ ದಿ ಥಿಂಗ್ಸ್ ವೆರಿ ಪ್ರಾಪರ್ಲಿ. ಸೊ ಜಡ್ಜ್ ವಾಕ್ ಮಾಡ್ತಿರ್ತಾರೆ, ಅವ್ರ ಎದುರಿಗೇನೆ ಒಂದು ಕೊಲೆ ಆಗುತ್ತೆ ಅಂತ ಹೇಳಿ. ಮೊನ್ನೆ ಯಾವುದೋ ಒಂದು ಇನ್ಸಿಡೆಂಟ್ ಪೇಪರ್ ಅಲ್ಲಿ ಅಥವಾ ಟಿವಿನಲ್ಲಿ ನೋಡಿದೆ, ಕೋರ್ಟ್ ಹಾಲಿಯಲ್ಲಿ ಸಮ್ ಪರ್ಸನ್ ವಾಸ್ ಅಸಾಲ್ಟೆಡ್. ಅದೇ ಕೇಸನ್ನ ತನಿಖೆಗೆ ನನಗೆ ಬಂದಾಗ, ಅದೇ ಜಡ್ಜಿಗೆ ಇದು ಟ್ರಯಲ್ ಕೊಟ್ಟಾಗ, ಈ ಕ್ಯಾನಾಟ್ ಕನ್ಕ್ಲೂಡ್ ದಟ್ ನಾನೇ ನೋಡಿದ್ದೇನೆ, ಐ ಆಮ್ ಮೈಸೆಲ್ಫ್ ಇಸ್ ಎ ಟ್ರಯಲ್ ಜಡ್ಜ್ ಅಂಡ್ ಐ ವಿಟ್ನೆಸ್ ಅಂತ ಈ ಕ್ಯಾನಾಟ್ ಟ್ರಯಲ್ ಅನ್ಲೆಸ್ ಪ್ರಾಪರ್ ಎವಿಡೆನ್ಸ್ ಆನ್ ದಿ ಟೇಬಲ್. ಪ್ರಾಸಿಕ್ಯೂಷನ್ ಶುಡ್ ಪ್ರೂವ್ ಇಟ್ ಬಿಯಾಂಡ್ ಆಲ್ ರೀಸನಬಲ್ ಡೌಟ್ಸ್. ಹಾಗಾದಾಗ ರೀಸನಬಲ್ ಡೌಟ್ಸ್, ನಾಟ್ ಆಲ್ ಡೌಟ್ಸ್, ಬಿಯಾಂಡ್ ಆಲ್ ರೀಸನಬಲ್ ಡೌಟ್ಸ್ ಪ್ರೂವ್ ಮಾಡಿದಾಗ ಅವನು ಅಪರಾಧಿ ಆಗ್ತಾನೆ. ಕೋರ್ಟು ಅವನಿಗೆ ಶಿಕ್ಷೆ ಕೊಡಲಿಕ್ಕೆ ಅರ್ಹತೆ ಇರುತ್ತೆ. ಇಲ್ಲಿ ಜಡ್ಜ್ ನೋಡಿದ್ದರೂ ಸಹ ಸಾಕ್ಷಿಯನ್ನ ಕೊಡಲಿಕ್ಕೆ ಆಗಲ್ಲ, ಅವರು ಹೇಳಲಿಕ್ಕೆ ಆಗಲ್ಲ. ನಾನು ನೋಡಿದ್ದೇನೆ, ಇವನು ನಿರಪರಾಧಿ ಅಂತ ಒಂದು ವೇಳೆ ಹೇಳಲಿಕ್ಕೆ ಆಗಲ್ಲ. ಆ ತರ ಸಂದರ್ಭ ಹಿನ್ನೆಲೆಯಲ್ಲಿ ಈ ಸೌಜನ್ಯ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವನ್ನ ನಿರಪರಾಧಿ ಅಂತ ಇದುವರೆಗೆ ಯಾವ ಕೋರ್ಟು ರಿಲೀಸ್ ಮಾಡಿಲ್ಲ. ಲ್ಯಾಕ್ ಆಫ್ ಎವಿಡೆನ್ಸ್ ಅಥವಾ ಪ್ರಾಸಿಕ್ಯೂಷನ್ ಫೇಲ್ ಟು ಪ್ರೂವ್ ದಿ ಕೇಸ್ ಬಿಯಾಂಡ್ ಆಲ್ ರೀಸನಬಲ್ ಡೌಟ್ಸ್ ಅನ್ನೋದೇ ಜಡ್ಜ್ಮೆಂಟಿನ ಥೀಮ್. ಯಾಕೆಂದ್ರೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಸ್ಟಾರ್ಟ್ ಆಗಿದೆ ಹೆಂಗೆ, ಲೆಟ್ 1000 ಕಲ್ಪ್ರಿಟ್ಸ್ ಎಸ್ಕೇಪ್, ಒನ್ ಇನ್ನೋಸೆಂಟ್ ಶುಡ್ ನಾಟ್ ಪನಿಷ್ ಅಂತ. ಸರಿ, ಹಾಗಾದ್ರೆ ನೀವು ಹೇಳ್ತಿದ್ದೀರಿ ಪ್ರಾಸಿಕ್ಯೂಷನ್ ಫೇಲ್ಯೂರ್ ಆಯ್ತೇ ಹೊರತು ಇಲ್ಲಿ ಪ್ರಭಾವ ವರ್ಕ್ ಆಗಿಲ್ಲ. ಹೌದು, ಪ್ರಾಸಿಕ್ಯೂಷನ್ ಫೇಲ್ಯೂರ್ ಆಗಿದ್ದಕ್ಕೇನೆ ಸಂತೋಷ್ ರಾವನನ್ನ ಅಪರಾಧಿ ಸ್ಥಾನದವರೆಗೂ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲ, ಇಲ್ಲಿ ಯಾವುದೇ ಪ್ರಭಾವ ವರ್ಕ್ ಆಗಿಲ್ಲ ಅಂತ ಹೇಳ್ತಿದ್ದೀರಾ? ಲ್ಯಾಕ್ ಆಫ್ ಎವಿಡೆನ್ಸ್ ಈಸ್ ವೆರಿ ಪ್ರೈಮ್ ಫ್ಯಾಕ್ಟರ್. ಈಗ ಅದಕ್ಕೆ ಕಾರಣ ತನಿಖಾಧಿಕಾರಿ ಆಗಿದ್ದ ಹಿನ್ನೆಲೆಯಲ್ಲಿ ಉತ್ತರ ಏನಂದ್ರೆ, ಸರ್ಕಮ್ಸ್ಟೆನ್ಸ್, ಟೈಮ್, ಅದು ಮಲೆನಾಡು, ಆಮೇಲೆ ಮಳೆ ಬರ್ತಿರ್ತಕ್ಕಂತಹ, ಅದಕ್ಕಿಂತ ಮುಂಚೆ ಜೋರಾಗಿ ಮಳೆ ಬರುತ್ತೆ, ಆಮೇಲೆ ಜಿಟಿ ಮಳೆ ಹಿಡಿದಿರುತ್ತೆ, ಅಲ್ಲಿ ತೊರೆ ಬೇರೆ ಹರಿತದೆ. ದಟ್ ಈಸ್ ಎ ಇಂಡಿಕೇಶನ್. ಡೌನ್ ಇದೆ, ಅಲ್ಲಿ ಎಲ್ಲಿ ಮಳೆ ಆದ್ರೂ ಅಲ್ಲಿ ನೀರು ಬರ್ತಲೇ ಇರ್ತದೆ. ಹೀಗಾಗಿ ಅಲ್ಲಿ ಜನ ಓಡಾಡೋದು, ಯಾವ ಮನೆಗಳಿಲ್ಲ. ಪಾಂಗಳ ಅಲ್ಲಿಂದ ಸ್ವಲ್ಪ ದೂರ ಇದೆ, ಯಾವ ಮನೆಗಳಿಲ್ಲ, ನಿಂತ್ಕೊಳ್ಳಲಿಕ್ಕೆ ಜನಗಳಿಗೆ ಯಾರಿಗೂ ಶೆಲ್ಟರ್ ಸಹ ಇಲ್ಲ. ಸೊ ಆಲ್ಮೋಸ್ಟ್ ಏನಾಗುತ್ತೆ ಅಂದ್ರೆ, ಮಳೆ ಬರ್ತದೆ ಅಂದ್ರೆ ಸ್ವಲ್ಪ ದೂರದಲ್ಲಿ ಎಲ್ಲಿ ಶೆಲ್ಟರ್ ಇದೆ ಅಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಹೀಗಾಗಿ ಅವೈಲಬಿಲಿಟಿ ಆಫ್ ಐ ವಿಟ್ನೆಸಸ್ ಆರ್ somewhat ನಾಟ್ ಅವೈಲಬಲ್, ನಮಗೆ ಸಿಕ್ಲಿಲ್ಲ, ನಿಲ್ ಅಂತ ನಾನು ತಿಳ್ಕೊಂಡಿದ್ದೆ. ನಾನು ಈ ಐ ವಿಟ್ನೆಸ್ ಬಗ್ಗೆನೇ ಪ್ರತ್ಯೇಕವಾಗಿ ಪ್ರಶ್ನೆ ಕೇಳಬೇಕು ಸರ್. ಅದರಲ್ಲೂ ಜಜ್ಮೆಂಟ್ ಕಾಪಿಯನ್ನ ಆಧಾರವಾಗಿ ಇಟ್ಕೊಂಡು, ಅದಕ್ಕಿಂತ ಮುಂಚೆ ಲೆಟ್ಸ್ ಗೋ ಬೈ ಒನ್ ಸ್ಟೆಪ್ ಆದ್ಮೇಲೆ ಒಂದು ಉತ್ತರ. ನೀವು ಈ ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಂಡಾಗ ಎಷ್ಟು ಸಮಯ ಆಗಿತ್ತು ಸೌಜನ್ಯ ರೇಪ್ ಅಂಡ್ ಮರ್ಡರ್ ಆಗಿ? ಹಾಗೆ ನಿಮ್ಮ ತನಿಖೆಯ ಭಾಗವಾಗಿ ನೀವು ಕಂಡುಕೊಂಡ ಪ್ರಮುಖ ಅಂಶಗಳೇನು? ಡಿಸೆಂಬರ್ ತಿಂಗಳಲ್ಲಿ ನಾನು ತಗೊಳ್ತೇನೆ ಕೇಸನ್ನ. ನನಗೆ ನೇರವಾಗಿ ಆ ಕೇಸ್ ಬರಲ್ಲ. ನಮ್ಮ ಜೂನಿಯರ್ ಬ್ಯಾಚ್ ಡಿವೈಎಸ್ಪಿ ಮಿಸ್ಟರ್ ತೀರ್ಥರಾಜು ಅಂತ ಅವರ ಹೆಸರು, ವಾಸ್ ಆಲ್ಸೋ ರಿಟೈರ್ಡ್, ಈಸ್ ಜೈನ್ ಬೈ ಕ್ಯಾಸ್ಟ್. ಅವರಿಗೆ ಬೈ ಲಕ್ಕಿಲಿ ಒಂದೊಂದು ಕೇಸ್ ಕೊಡ್ತಾ ಬರ್ತಾರಲ್ಲ ಸಿಐಡಿನಲ್ಲಿ,
ಅವ್ರಿಗೆ ಹೋಯ್ತದು ಸೌಜನ್ಯ ಕೇಸ್. ಹೋದಾಗ ಅವರೇನ್ ಮಾಡಿದ್ರು, ಫೈಲ್ ಎಲ್ಲ ತಗೊಂಬಂದ್ರು, ಅಲ್ಲಿ ಹೋಗಿ ತಗೊಂಬಂದು ಎಲ್ಲ ಸ್ಟಡಿ ಮಾಡಿದ್ರು, ಅಷ್ಟೇನೆ ಅವ್ರು ಮಾಡಿದ್ದು. ಆಮೇಲೆ ನಂತರ ಅವರು ಏನ್ ಮಾಡಿದ್ರು, ನಮ್ಮ ಎಡಿಜಿ ಇದು ಎಡಿಜಿ CID ಇದಕ್ಕೆ ರಿಕ್ವೆಸ್ಟ್ ಮಾಡಿದ್ರು ಅಂತ ಕಾಣುತ್ತೆ. ಐ ವಾಸ್ ನಾಟ್ ದೇರ್ ಅಟ್ ದ ಟೈಮ್. ನಾನು ಇನ್ವೆಸ್ಟಿಗೇಷನ್ ಹೊರಗಡೆ ಇದ್ದೆ, ಯಾವುದು ಲಾಕಪ್ ಡೆತ್ ಕೇಸ್ ಶಿವಮೊಗ್ಗದಲ್ಲೆಲ್ಲ ಇದ್ದೆ. ಆಮೇಲೆ ನಂತರ ಇಮಿಡಿಯೇಟ್ ಬರ್ಲಿಕ್ಕೆ ನನಗೆ ಕಾಲ್ ಬಂತು, ಈ ಕೇಸ್ ಇಲ್ಲಿಗೆ ಬಿಟ್ಬಿಟ್ಟು ಇಮಿಡಿಯೇಟ್ ಬನ್ನಿ ಅಲ್ಲಿಗೆ ಅಂತ ಹೇಳಿದ್ರು. ಸೊ ನಾನು ಕೇಮ್ ಟು ಬ್ಯಾಂಗ್ಳೂರ್. ಆಮೇಲೆ ಬಂದಾಗ ಆಗ ಸೌಜನ್ಯ ಕೇಸ್ ತಗೊಳ್ಳಿ ಅಂತ ಅಂದ್ರು. ಆಮೇಲೆ ಮೆಮೋದಲ್ಲಿ ಯಾರಿಂದ ತಗೊಳ್ಬೇಕು ಅಂದ್ರೆ ತೀರ್ಥರಾಜಿಂದ ತಗೊಳ್ಳಿ ಅಂತ ಬರ್ದಿದ್ರು, ನಾಟ್ ಬೆಳ್ತಂಗಡಿ ಇನ್ಸ್ಪೆಕ್ಟರ್, ಇಲ್ಲಿಂದ ತಗೊಳ್ಳಿ ಅಂತ ಬರ್ದಿದ್ರು. ಯಾಕೆ ಇದು ಅಂತ ಎನ್ಕ್ವೈರಿ ಮಾಡಿದಾಗ ಅನ್ಅಫಿಷಿಯಲಿ ಐ ಕೇಮ್ ಟು ನೋ ದಟ್ ತೀರ್ಥರಾಜು ಬಿಲಾಂಗಿಂಗ್ ಟು ಜೈನ್ ಬೈ ಕ್ಯಾಸ್ಟ್. ಸೊ ಅಲಿಗೇಷನ್ಸ್ ಮತ್ತೆ ಅಲ್ಲಿ ಏನು ಫೋರ್ತ್ ಕಮಿಂಗ್ ಥಿಂಗ್ಸ್ ಇದ್ವಲ್ಲ ಅವೆಲ್ಲವೂ ಎಗನೆಸ್ಟ್ ಜೈನ್ ಕಮ್ಯುನಿಟಿ. ಆದ್ರಿಂದ ಇನ್ವೆಸ್ಟಿಗೇಷನ್ ಶುಡ್ ಬಿ ವೆರಿ ಫೇರ್. ಆಮೇಲೆ ದರ್ ಶುಡ್ ನಾಟ್ ಬಿ ಎನಿ ರೂಮ್ ಫಾರ್ ಸಚ್ ಎ ರೂಮರ್ಸ್. ಅದಕ್ಕೋಸ್ಕರ ಚೇಂಜ್ ಮಾಡಿದ್ದೇನೆ ಅಂತ ನಮ್ಮ SP ಅವರು ಹೇಳಿದ್ರು. ಸರ್, ಇದು 2012ನೇ ಇಸ್ವಿಯದ್ದೇ ನೀವು ಹೇಳ್ತಿರೋದು. ಬಟ್ ಈಗ ಕೇಳ್ಬರ್ತಿರೋ ವಾದ ಅಂದ್ರೆ 1 ವರ್ಷಗಳ ಕಾಲ ಜೈನ ಸಮುದಾಯ ಯಾರೆಲ್ಲರ ಹೆಸರು ನಂತರದಲ್ಲಿ ಸೇರ್ಪಡೆ ಆಯ್ತು, ಅದು ಸೇರ್ಪಡೆ ಆಗಿದ್ದು 1 ವರ್ಷದ ನಂತರದಲ್ಲಿ. ಧೀರಜು, ಮಲ್ಲಿಕು, ಉದಯ್ ಇವರ ಹೆಸರು ಸೇರ್ಪಡೆ ಆಗಿದ್ದು 1 ವರ್ಷದ ಬಳಿಕ ಅಂತ ಹೇಳಿ. ಈಗ ತೀರ್ಥರಾಜು ಅವರು ಅದಕ್ಕೆ ಮುಂಚೆನೆ ಯಾಕೆ ಒಬ್ಜೆಕ್ಟ್ ಮಾಡಿದ್ರು ಅಂತ ಹೇಳಿ? ಇಲ್ಲ, ಹಾಗಾದ್ರೆ ಅಲಿಗೇಷನ್ಸ್ ಈ ಪೇಪರ್ ಅಲ್ಲಿ ಮತ್ತೆ ಮೀಡಿಯಾದಲ್ಲಿ ಎಲ್ಲ ಬರ್ತಾ ಇತ್ತು. ಸುಮಾರು ಪೇಪರ್ ಅಲ್ಲಿ, ಕರಾವಳಿ ಪತ್ರಿಕೆ ಅದರಲ್ಲೆಲ್ಲ ಬರ್ತಾ, ನಾನು ಕಲೆಕ್ಟೆಡ್ ಆಲ್ ದಿ ಪತ್ರಿಕೆಸ್, ಅದರಲ್ಲೆಲ್ಲ ಬರ್ತಾ ಇತ್ತು. ಅದರಲ್ಲಿ ಬರ್ತಿದ್ದು 2 ಪ್ರಾಮಿನೆಂಟ್ ಥಿಂಗ್ಸ್ ಏನು ಅಂತ ಹೇಳಿದ್ರೆ, ಅವರು 3 ಜನ ಆಗ್ಲೇನೆ ಬಂದಿತ್ತು. ಅದು ಇಸ್ ನಾಟ್ ಆಫ್ಟರ್ 1 ಇಯರ್. ಆಫ್ಟರ್ 1 ಇಯರ್ ಅಲ್ಲ, ನಾನು ಇನ್ವೆಸ್ಟಿಗೇಷನ್ ತಗೊಂಡಾಗ ದಟ್ ವಾಸ್ ದಿ ಪ್ರಾಬ್ಲಮ್ ವಿತ್ ಮೀ. ನನ್ನ ಎದುರಿಗೆ ಇದ್ದಂತಹ ಸಮಸ್ಯೆ ಅದು. ಚಂದಪ್ಪ ಗೌಡ ಅಂದ ಡಿಸೀಸ್ ಇದ್ದಾರಲ್ಲ, ಅವರ ತಂದೆ, ಅವರು ಈ ಹಸ್ ಗಿವನ್ ದಿ ರಿಟರ್ನ್ ಕಂಪ್ಲೇಂಟ್ ನನಗೆ. ಇನ್ವೆಸ್ಟಿಗೇಷನ್ ಎಲ್ಲ ಆಗಿ ಚಾರ್ಜ್ ಶೀಟ್ ಮಾಡಿದ ತಕ್ಷಣನೇ ಸಮ್ವೇರ್ ಜನವರಿ 2013 ಐ ಥಿಂಕ್, ಜನವರಿ ಆರ್ ಫೆಬ್ರವರಿ ಚಾರ್ಜ್ ಶೀಟ್ ಮಾಡಿದ್ದು. ಆಗ ಚಾರ್ಜ್ ಶೀಟ್ ಮಾಡಿ ನಾನು ಐ ಎಮ್ ಅಬೌಟ್ ಟು ರಿಟರ್ನ್ CIDಗೆ. ಆಗ ಮಾಡಿದಾಗ ಆಗ ಏನಾದ್ರು ನಮಗೆ ADG ಟೆಲಿಫೋನ್, ನಾವು ಪರ್ಮಿಷನ್ ತಾಳ್ಬೇಕಲ್ಲ, ಬಿಡ್ತೇನೆ ಹೆಡ್ ಕ್ವಾರ್ಟರ್ ಅಂತ. ಆಗ ಕೇಳಿದಾಗ, ನೋಡಿ ನೀವು ಚಾರ್ಜ್ ಶೀಟ್ ಮಾಡಿ, ಇಸ್ ಓಕೆ, ಎವ್ರಿಥಿಂಗ್ ಇಸ್ ಓಕೆ, ನಿಮ್ಮ ಇದರಿಂದ, ನಿಮ್ಮ ಇನ್ವೆಸ್ಟಿಗೇಷನ್ ಇಂದ ಲಾ ಅಂಡ್ ಆರ್ಡರ್ ಶುಡ್ ನಾಟ್ ಬಿ ಅವರ್ಟೆಡ್, ಸೊ ದಟ್ ಕನ್ಸರ್ನ್ ಯಾರಿದ್ದಾರೆ ಸೂಕ್ಷ್ಮವಾಗಿ ಏನು ಕಾನೂನಿಗೆ ಎಫೆಕ್ಟ್ ಆಗದಂಗೆ ಯು ಅಡ್ವೈಸ್ ದೆಮ್ ಅಂತ ಹೇಳಿದ್ರು ನಮ್ಮ ADG ಮೇಗ್ರಿಕ್. ಐ ಥಿಂಕ್ ಈ ವಾಸ್ ಸಿಟಿ ಕಮಿಷನರ್ ಆಲ್ಸೋ ಅಟ್ ದಟ್ ಟೈಮ್. ಅದಾದ್ಮೇಲೆ ಆದ್ರು. ಆಮೇಲೆ ನಂತರ ಹೇಳಿದ್ರು, ಆಗ ನಾನು ಇವರು ಚಂದಪ್ಪ ಗೌಡ, ದಟ್ ಕುಸುಮಾವತಿ, ಆಮೇಲೆ ವಿಠಲಗೌಡ ಅವರು ಬಂದ್ರು. ಚಂದಪ್ಪ ಗೌಡ ಮತ್ತು ಅವ್ರ ಮಿಸಸ್ ಇಬ್ಬರಿಗೂ ಬರ್ಲಿಕ್ಕೆ ಹೇಳಿದೆ. ಅಲಾಂಗ್ ವಿತ್ ದೆಮ್ ದಟ್ ವಿಠಲಗೌಡ ಇಸ್ ಆಲ್ಸೋ ಅಕಂಪಂಡ್. ಬಂದ್ರು, IB ನಲ್ಲಿ ಭೇಟಿ ಆದ್ವಿ. ಚಾರ್ಜ್ ಶೀಟ್ ವಾಸ್ ಆಲ್ರೆಡಿ ಫೈಲ್ ಆಗಿತ್ತು ಅಷ್ಟರಲ್ಲಿ.